ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. ಬೆಳಗಾವಿಯಲ್ಲಿ ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತರು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಬೆಳಗಾವಿ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಮಂಡೇದ್ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು, ಬೆಳಗಾವಿ ನಗರದ ಅನುಗುಣದಲ್ಲಿರುವ ಸಚಿನ್ ನಿವಾಸದಲ್ಲಿ ದಾಳಿಯನ್ನು ನಡೆಸಲಾಗಿದ್ದು, ಮನೆ ಹಾಗೂ ಕಚೇರಿ ಸೇರಿದಂತೆ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹಾರುಗೇರಿ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ನಿವಾಸದ ಮೇಲೆ ಮತ್ತು ನಿಲಜಿ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ಹಾರುಗೇರಿ ಪಟ್ಟಣದಲ್ಲಿ ಏನು ಸಂಜಯನವರ ಮನೆ ಮೇಲೆ ಏನು ಬೆಳಗಿನ ಜಾವ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಏನೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ವಿವಿಧ ಕಡೆ ಬಾಗೇವಾಡಿ, ಅನಗೋಳ ಹಾಗೂ ಹಾರುಗೇರಿಯಲ್ಲಿ ಏನು ದಾಳಿಯನ್ನು ಮಾಡಿದ್ದಾರೆ. ಅಧಿಕ ಮೌಲ್ಯದ ಒಂದು ಬಂಗಾರ, ಬೆಳ್ಳಿ, ಹಣವನ್ನು ಒಂದು ಪರಿಶೀಲನೆ ಮಾಡಿದ್ದಾರೆ. ಕೋಟಿಗಟ್ಟಲೆ ಹಣವನ್ನು ಜಪ್ತಿ ಮಾಡಿ ಕೆಜಿ ಗಟ್ಟಲೆ ಬಂಗಾರ, ಕೆಜಿ ಗಟ್ಟಲೆ ಬೆಳ್ಳಿಯನ್ನು ಏನು ವಶಪಡಿಸಿಕೊಂಡಿರುವಂಥ ಅಧಿಕಾರಿಗಳು ಇನ್ನೂ ಮಧ್ಯರಾತ್ರಿ 12 ಆದರೂ ಕೂಡ 12 ಆದರೂ ಕೂಡ ಇನ್ನೂ ಇಲ್ಲಿ ಅಧಿಕಾರಿಗಳು ಇನ್ನೂ ಠಿಕಾಣವನ್ನು ಹೂಡಿದ್ದಾರೆ. ನಮಗೆ ವಿಜುವಲ್ಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಏನಾದರೂ ಅಧಿಕಾರಿಗಳು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮೇಲಾಧಿಕಾರಿಗಳ ಜೊತೆ. ಇಲ್ಲಿ ವಾಹನಗಳು ಕೂಡ ಒಂದು ಪಾರ್ಕಿಂಗ್ ಮುಖಾಂತರ ಸೈಡ್ ಪಾರ್ಕಿಂಗ್ ಮಾಡಿ ವಾಹನಗಳು ಕೂಡ ಒಂದು ಕಡೆ ಇಟ್ಟಿದ್ದಾರೆ. ಹಾಗೂ ಹಾರುಗೇರಿ ಸಂಜು ಸಹೋದರ ನಿವಾಸದಲ್ಲಿ ದಾಖಲೆಗಳನ್ನು ಕಂಟಿನ್ಯೂಸ್ ಆಗಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಂಜೆಯ ಮನೆಯಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು, ಬೆಳಗ್ಗೆಯಿಂದ ದಾಖಲಾತಿಗಳ ಪರಿಶೀಲಿಸಿ ಮಧ್ಯಾಹ್ನದ ಹೋಟೆಲ್ನಿಂದ ಊಟವನ್ನು ತರಿಸಿ ಸಂಜೆ ಮನೆ ಹೊರಗಡೆ ಊಟವನ್ನ ಅಧಿಕಾರಿಗಳು ಸವಿದಿದ್ದಾರೆ.